ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 6ನೇ ಕ್ಲಾಸಲ್ಲಿ ಜಿಗ್ಜಾಗ್ ಚೈನ್ ಸ್ಟಿಚ್ ವಿತ್ ಚೈನ್ ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಜಿಗ್ಜಾಗ್ ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡಿದೀವಿಲ್ಲ. ಇಲ್ಲಿ ಒಂದು ಲೈನನ್ನೇ ಡ್ರಾ ಮಾಡಿಕೊಂಡು ನಾರ್ಮಲ್ ಆಗಿ ಬೇಸಿಕ್ ಚೈನ್ ಸ್ಟಿಚ್ ಹಾಕ್ತೀವಿಲ್ಲ, ಅದೇ ಥರ ನಾವು ಚೈನ್ ಸ್ಟಿಚ್ನೇ ಹಾಕೋಬೇಕು. ನೀವು ಈ ಚೈನ್ಸ್ನೇ ಸ್ವಲ್ಪ ಲಾಂಗ್ ಸ್ಟೆಪ್ ಆದ್ರೂ ತಗೊಂಡು ಸ್ಟಿಚ್ ಅನ್ನೋದು ಮಾಡ್ಬೋದು. ಇವಾಗ ನಾವು ನಾರ್ಮಲಾಗಿ ಚೈನ್ ಸ್ಟಿಚ್ನೇ ಒಂದು ಚೈನ್ ಸ್ಟಿಚ್, ಆಮೇಲೆ ಲೆಫ್ಟ್ ರೈಟ್ ಮತ್ತು ಚೈನ್ ಸ್ಟಿಚ್, ಈ ಥರ ನಾವು ಚೈನ್ ಸ್ಟಿಚ್ನೇ ಹಾಕ್ಕೋಬೇಕು. ನಾನಿವಾಗ ಜರಿ ಥ್ರೆಡ್ಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸಿಲ್ಕ್ ಥ್ರೆಡ್ಡಲ್ಲಿನೂ ಹೇಗೆ ಮಾಡೋದು ಅಂತ ನೋಡೋಣ. ನಾರ್ಮಲಾಗಿ ಬೇಸಿಕ್ ಚೈನ್ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ನಾವು ಎಂಡ್ ನಾಟ್ ಅನ್ನೋದು ಹಾಕಬೇಕು. ಇಲ್ಲಿ ಫಸ್ಟ್ ಚೈನು, ಇವಾಗ ನಾನು ಸೆಕೆಂಡ್ ಚೈನ್ ಮೇಲಕ್ಕೆ ತಂದಿದ್ದೀನಿ. ಫಸ್ಟ್ ಚೈನ್ ಇದೆಯಲ್ಲ, ಸೆಕೆಂಡ್ ಚೈನ್ ಒಳಗಡೆನಿಂದ ಫಸ್ಟ್ ಚೈನ್ ಆ ಚೈನಿನೇ ನೀಡಿಲಿಂದ ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ನಾವು ಕೆಳಗಡೆ ಥ್ರೆಡ್ನೇ ಕೆಳಗಡೆ ಇಳ್ಕೋಬೇಕು. ನೋಡಿದ್ದೀರಾ, ಇವಾಗ ನಿಮಗೆ ಬರಲ್ಲ. ಇಲ್ಲೇ ಸೈಡಲ್ಲಿ ಒಂದು ಚೈನನ್ನೇ ತಗೋಬೇಕು. ಒಂದು ಲಾಕ್ನು ಹಾಕ್ಬಿಟ್ಟು ಈ ಚೈನು ಮಿಡ್ಡಲ್ಲಿ ಬರಬೇಕು. ಅಪ್ ಒಂದು ಚೈನು, ಡೌನ್ಗೆ ಒಂದು ಚೈನು. ನೋಡಿದ್ದೀರಾ, ಇದು ಒಂದು ಚೈನ್ ಹೀಗೆ ಹಾಕೋಬೇಕು. ವಿಡಿಯೋ ಅಲ್ಲಿ ಕ್ಲಿಯರಾಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಮೇಲಕ್ಕೆ ಒಂದು ಚೈನು, ಹಾಗೆ ಕೆಳಗಡೆ ಒಂದು ಚೈನು. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಜಿಗ್ಜಾಗ್ಗೆ ಲಾಕ್ ಚೈನ್ ಅನ್ನೋದನ್ನು ಹಾಕಿದ್ದೀವಿ. ಈ ವಿತ್ ಚೈನ್ ಸ್ಟಿಚ್ ಹಾಕೋವಾಗ ಲಾಕ್ ಚೈನು ಹಾಕಂಗಿಲ್ಲ. ಇದು ನಾವು ಕಟ್ ವರ್ಕ್ ಮಾಡೋವಾಗ ಈ ಸ್ಟಿಚ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ನಾನು ಮುಂದಕ್ಕೆ ಕಟ್ ವರ್ಕ್ ಕ್ಲಾಸಲ್ಲಿನೂ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಇದು ಜಿಗ್ಜಾಗ್ ವಿತ್ ಚೈನ್ ಸ್ಟಿಚ್. ನೋಡಿದ್ದೀರಾ, ಇಲ್ಲಿ ಈ ಥರ ಒಂದು ಸತಿ ಮೇಲಕ್ಕೆ ಒಂದು ಸತಿ ಕೆಳಗಡೆಗೆ ಒಂದು ಚೈನ್ ಸ್ಟಿಚ್ನೇ ಹಾಕ್ಕೊತಾ ಇರಬೇಕು. ಡೌನ್ಗೆ ಒಂದು ಚೈನ್, ಅಪ್ಗೆ ಒಂದು ಚೈನ್. ಇಲ್ಲಿ ಡೌನ್ಗೆ ಒಂದು ಚೈನು, ಅಪ್ಗೆ ಒಂದು ಚೈನು. ಇಷ್ಟೇ, ತುಂಬ ಸಿಂಪಲಾಗೆ ಇದನ್ನೇ ನೀವು ಕಲ್ತ್ಕೋಬೋದು. ನಿಮಗೆ ಡೌಟ್ಸ್ ಇದ್ದರೆ ನೀವು ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ನಾನು ಡೌಟ್ಸ್ನೇ ಕ್ಲಿಯರ್ ಮಾಡ್ತೀನಿ ಆಗಷ್ಟು. ನಮ್ಮ ಕ್ಲಾಸಲ್ಲಿ ಜಾಯ್ನ್ ಆಗಿರೋರು ಡಿಸ್ಕ್ರಿಪ್ಷನ್ಲಿ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ನೇ ಕೊಡ್ತೀನಿ, ಅದರಲ್ಲಿ ನೀವು ಡೀಟೇಲ್ಸ್ನೇ ಕೇಳ್ಬೋದು. ಇವಾಗ ಜರಿ ಥ್ರೆಡ್ಡಲ್ಲಿ ನಮಗೆ ಕಂಪ್ಲೀಟ್ ಆಯಿತು. ಈಗ ನಾವು ಎಂಡ್ ನಾಟ್ ಹಾಕಿಬಿಟ್ಟು ಇದನ್ನೇ ಕ್ಲೋಸ್ ಮಾಡೋಣ. ಇದು ಒಂದು ಶೇಪ್ ಡ್ರಾ ಮಾಡಿಕೊಂಡು ಸಿಲ್ಕ್ ಥ್ರೆಡ್ಡಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಸಿಲ್ಕ್ ಥ್ರೆಡ್ ಹಾಕೋವಾಗ 2 ಕಲರ್ಸ್ ತಗೋಬೇಕು. ಎಂಡ್ ನಾಟು ಇಂಪಾರ್ಟೆಂಟ್. ನಾನು ಅದು ಪ್ರತಿಯೊಂದು ವಿಡಿಯೋ ಅಲ್ಲಿ ಎಂಡ್ ನಾಟನ್ನೇ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಅದು ನೀವು ಒಂದು 6-7 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ನೋಡಿದ್ದೀರಾ, ಇವಾಗ ಬರಲ್ಲ ನಿಮಗೆ, ಸ್ಟಿಚ್ ಅನ್ನೋದು ಓಪನ್ ಆಗಲ್ಲ. ಇಲ್ಲಿ ಒಂದು ಟ್ರಯಾಂಗಲ್ನೇ ಡ್ರಾ ಮಾಡಿದ್ದೀನಿ. ಇದಕ್ಕೂ ಸಿಲ್ಕ್ ಥ್ರೆಡ್ಡಲ್ಲಿ ನಾವು ಚೈನ್ ಸ್ಟಿಚ್ನೇ ಹಾಕೋಬೇಕು. ಫಸ್ಟು ಚೈನ್ ಸ್ಟಿಚ್ ಹಾಕಿ ಆ ಚೈನ್ ಸ್ಟಿಚ್ ಮೇಲೆ ನೀವು ಜಿಗ್ಜಾಗ್ನೇ ಹಾಕ್ಕೋಬೇಕು. ಇವಾಗ ನೋಡಿ, ಇದು ನಾರ್ಮಲಾಗಿ ನಾವು ಚೈನ್ ಸ್ಟಿಚ್ಚನ್ನೇ ಹಾಕ್ಕೊತೀವಿ. ಪ್ರೀವಿಯಸ್ ವೀಡಿಯೋಸ್ನೇ ನೋಡಿ ನಮ್ಮ ಚಾನಲಲ್ಲಿ ಬರೋ ವೀಡಿಯೋಸ್ ನಿಮಗೆ ಯೂಸ್ ಆಗುತ್ತೆ ಅಂದರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಆ ಥರ ಮಾಡಿದರೆ ಯಾರಾದರೂ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ. ನೀವು ಒಂದು ಲೈಕ್ ಕೊಟ್ಟಿದ್ರೇನು ನಮಗೆ ಸ್ವಲ್ಪ ಎಂಕರೇಜ್ಮೆಂಟ್ ಥರ ಇರುತ್ತೆ. ಇನ್ನು ಮುಂದಕ್ಕೆ ಇನ್ನೂ ಬೆಸ್ಟ್ ವೀಡಿಯೋಸ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮಗೆ ನನ್ನ ವಾಯ್ಸ್ ಅರ್ಥ ಆಗಿಲ್ಲ ಅಂದ್ರೇನು ನೀವು ವಾಯ್ಸ್ನೇ ಮ್ಯೂಟಲ್ಲಿ ಇಟ್ಬಿಟ್ಟು ವಿಡಿಯೋ ನೋಡಿ ನೀವು ಕಲ್ತ್ಕೋಬೋದು. ಅಷ್ಟು ಕ್ಲಿಯರಾಗಿ ನಾನು ನಿಮಗೆ ವಿಡಿಯೋ ಅನ್ನೋದು ಕಲಿಸ್ತಾ ಇದ್ದೀನಿ. ಇನ್ ಕೇಸ್ ಯಾವುದಾದ್ರೂ ಡೌಟ್ ಇದ್ದರೆ, ಇಲ್ಲ ನನಗೆ ಯಾವುದಾದ್ರೂ ಸಜೆಸ್ಟ್ ಮಾಡಬೇಕು ಅಂದ್ರೇನು ನೀವು ಕಮೆಂಟ್ ಮಾಡ್ಬೋದು. ಈಗ ನಾವು ಚೈನ್ ಸ್ಟಿಚ್ನೇ ಎಂಡ್ ಮಾಡಿಕೊಂಡು ಜಿಗ್ಜಾಗ್ನೇ ಹಾಕೋಣ. ಇದಕ್ಕೆ ಎಜುಕೇಷನ್ ಬೇಕಾಗಿಲ್ಲ, ಏಜು ಬೇಕಾಗಿಲ್ಲ, ಯಾರಾದ್ರೂ ಕಲ್ತ್ಕೋಬೋದು. ವರ್ಕಿಂಗ್ ವುಮೆನ್ಸ್ ಆಲ್ಸೋ ಕಲ್ತ್ಕೋಬೋದು. ನೀವು ಫ್ರೀಯಾಗಿರೋ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಇನ್ ಕೇಸ್ ಫ್ಯೂಚರಲ್ಲಿ ಬಿಸ್ನೆಸ್ ಮಾಡಬೇಕು ಅನ್ನೋ ಥಾಟ್ ಇದ್ರೇನು ನಮ್ಮ ವೀಡಿಯೋಸ್ ನಿಮಗೆ ಯೂಸ್ ಆಗುತ್ತೆ. 1 by 1 ಕಲ್ತ್ಕೊಂಡ್ರೆ ನಾನು ಈಚ್ ಆ್ಯಂಡ್ ಎವ್ರಿ ಸ್ಟಿಚ್ಚು ಆರಿ ವರ್ಕಲ್ಲಿ ಪಿನ್ ಟು ಪಿನ್ ನಿಮಗೆ ಕ್ಲಿಯರಾಗಿ ವಿಡಿಯೋ ಅನ್ನೋದು ಪೋಸ್ಟ್ ಮಾಡ್ತೀನಿ. ಇವಾಗ ನಾವು ಚೈನ್ ಸ್ಟಿಚ್ ಕಂಪ್ಲೀಟ್ ಆಯಿತು. ಜಿಗ್ಜಾಗ್ ಹೇಗೆ ಮಾಡೋದು ಅಂತ ಈ ಟ್ರಯಾಂಗಲ್ಗೆ ನೋಡೋಣ. ಒಂದು ಕಾಂಟ್ರಾಸ್ಟ್ ಕಲರ್ ಇರೋ ಥ್ರೆಡ್ ತಗೊಂಡು ಬ್ಯಾಕ್ಗೆ ಒಂದು ಲಾಕ್ ಹಾಕ್ಕೊಂಡು ಚೈನ್ ಅನ್ನೋದು ಮಿಡ್ಡಲ್ಲಿ ಬರಬೇಕು.
ಈ ಥರ ಥ್ರೆಡ್ನೇ ನಾವು ಕೆಳಗಡೆ ಬ್ಲೂ ಕಲರ್ ಥ್ರೆಡ್ನೇ ಎಡ್ಜ್ಗೆ ಕಟ್ ಮಾಡಬೇಕು. ಕಟ್ ಮಾಡಿಲ್ಲ ಅಂದರೆ ನೋಡಿದಿರ ಈ ಥರ ಮೇಲಕ್ಕೆ ಬರುತ್ತೆ. ಒಂದು ಮೇಲಕ್ಕೆ ಒಂದು ಚೈನ್ ಹಾಕ್ಕೋಬೇಕು, ಕೆಳಗಡೆ ಒಂದು ಚೈನ್ ಹಾಕ್ಕೋಬೇಕು. ಇದೇ ಜಿಗ್ಜಾಗ್. ಮಿಡ್ಡಲ್ಲಿ ನಮಗೆ ಚೈನ್ ಸ್ಟಿಚ್ ಬಂದಿದೆಯಲ್ಲ, ಅದಕ್ಕೆ ಜಿಗ್ಜಾಗ್ ವಿತ್ ಚೈನ್ ಸ್ಟಿಚ್ ಅಂತೀವಿ ಈ ಸ್ಟಿಚ್ನೇ. ಇಲ್ಲಿ ನೋಡಿದರೆ ಈ ಥರ ಮೇಲಕ್ಕೆ ಒಂದು ಚೈನು ಮತ್ತು ಕೆಳಗಡೆಗೆ ಒಂದು ಚೈನು. ಇದನ್ನು ನೀವು ಇನ್ನೂ ಹತ್ತಿರಕ್ಕೂ ಮಾಡ್ಬೋದು, ಇನ್ನು ದೂರಕ್ಕಾದ್ರೂ ನೀವು ಮಾಡ್ಕೋಬೋದು, ಅದು ನಿಮ್ಮಿಷ್ಟ. ನಾನು ನಾರ್ಮಲಾಗಿ ಸ್ಟಿಚ್ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಇದಕ್ಕೆ ವಿಡಿಯೋ ಎಂಡಲ್ಲಿ ಶೇಪ್ಸನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಆ ಶೇಪ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದರೆ ಯಾವ ಥರ ಡಿಸೈನ್ ಬಂದ್ರೇನು ನೀವು ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಇನ್ ಕೇಸು ಸ್ಟ್ರೈಟ್ ಲೈನ್ ಮಾತ್ರ ನೀವು ಕಲ್ತ್ಕೊಂಡ್ರೆ ಶೇಪ್ಸ್ ಇರೋ ಡಿಸೈನ್ ಬಂದರೆ ಆವಾಗ ನಿಮಗೆ ಕಷ್ಟ ಆಗುತ್ತೆ ಎಡ್ಜಸ್ ಹೇಗೆ ನೀವು ಟರ್ನ್ ಮಾಡೋದು ಅಂತ. ಅದಕ್ಕೆ ನಾನು ಕೊಟ್ಟಿರೋ ಶೇಪ್ಸ್ನೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನಿಮಗೆ ಹ್ಯಾಂಡ್ ಮೂಮೆಂಟು ಬರುತ್ತೆ. ಯಾವ ಪ್ಲೇಸಲ್ಲಿನೂ ನೀವು ಸ್ಟಿಚ್ನ ಹೇಗೆ ಟರ್ನ್ ಮಾಡೋದು, ಹೇಗೆ ಅಡ್ಜಸ್ಟ್ ಮಾಡೋದು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ನಾವು ಶೇಪ್ಸ್ನೇ ಕೊಡ್ತೀವಿ ಪ್ರಾಕ್ಟೀಸ್ ಮಾಡೋಕ್ಕೆ. ಆಲ್ಮೋಸ್ಟ್ ಈ ಸ್ಟಿಚ್ ನಿಮಗೆಲ್ಲರಿಗೂ ಇವಾಗ ನೋಡ್ತಾ ಇರೋವ್ರಿಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಸಿಂಪ್ಲಿ ಒಂದು ಮೇಲಕ್ಕೆ ಒಂದು ಚೈನು, ಕೆಳಗಡೆ ಒಂದು ಚೈನು, ಇಷ್ಟೇ. ನೀವು ಮೇಲಕ್ಕೆ ಒಂದು ಚೈನ್, ಕೆಳಗಡೆ ಒಂದು ಚೈನ್ ಅಂತ ಹೇಳ್ಕೊಂಡ್ರು ಮಾಡಿದ್ರೇನು ಇನ್ನೂ ಈಸಿಯಾಗಿರುತ್ತೆ. ಎಡ್ಜಸ್ಸಲ್ಲಿ ಈ ಥರ ಎಡ್ಜ್ನೇ ಟರ್ನ್ ಮಾಡ್ಕೋಬೇಕು. ಇಲ್ಲಿ ನೋಡಿದ್ದೀರಾ ಈ ಥರ ಕೆಳಗಡೆ ಒಂದು ಚೈನ್ ಬರುತ್ತೆ, ಮೇಲಕ್ಕೆ ಒಂದು ಚೈನ್ ಬರುತ್ತೆ. ಟರ್ನ್ ಮಾಡೋವಾಗ ಮೇಲೆ ಬರೋ ಚೈನು ಸ್ವಲ್ಪ ಡಿಸ್ಟೆನ್ಸಲ್ಲಿ ತಗೋಬೇಕು. ಆ ಥರ ತಗೊಂಡ್ರೆ ಕೆಳಗಡೆ ಬರೋ ಚೈನು ಸ್ವಲ್ಪ ಕ್ಲೋಸ್ ಆಗಿ ಬರುತ್ತೆ. ಆವಾಗ ನಿಮಗೆ ಎಡ್ಜ್ ಅನ್ನೋದು ನೀಟಾಗಿ ಕವರ್ ಆಗುತ್ತೆ. ಫಿನಿಶಿಂಗ್ ಬರೋವಾಗ ನಿಮಗೆ ನೀಟಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿದ್ದೀರಾ, ಆಲ್ಮೋಸ್ಟ್ ನಿಮಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನಾವು ಆಫ್ಲೈನ್ ಕ್ಲಾಸಸ್ ಆ್ಯಂಡ್ ಆನ್ಲೈನ್ ಕ್ಲಾಸಸ್ಸು ಎರಡೂ ತೊಗೊತಾ ಇದ್ದೀವಿ. ಟೈಲರಿಂಗ್ ಕ್ಲಾಸಸ್ ಇದೆ, ಹ್ಯಾಂಡ್ ಎಂಬ್ರಾಯ್ಡಿಂಗು ಇದೆ. ನಿಮಗೆ ಯಾವುದು ಇಂಟ್ರೆಸ್ಟೋ ಅದನ್ನೇ ನೀವು ವಾಟ್ಸಪ್ ಗ್ರೂಪ್ನ ಲಿಂಕ್ನ ಕೊಡ್ತೀನಿ, ಅದರಲ್ಲಿ ಜಾಯಿನ್ ಆಗಿ ನಿಮಗೆ ಡೌಟ್ ಕೇಳಿದರೆ ನಾನು ನಿಮಗೆ ಫುಲ್ ಡೀಟೇಲ್ಸ್ ಅನ್ನೋದು ನಿಮಗೆ ಪೋಸ್ಟ್ ಮಾಡ್ತೀವಿ. ನಮ್ಮ ಚಾನಲ್ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಸ್ವಲ್ಪ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನೇ ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತಾ ಇದ್ದಾರೆ ನೋಡುವರು ಸ್ವಲ್ಪ ಒಂದು ಲೈಕ್ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಯೂಸ್ ಆಗಿರೋ ಜನಕ್ಕೆ ಇದು ಪಾಸ್ ಆಗುತ್ತೆ. ನೀವು ಲೈಕ್ ಕೊಟ್ಟಿದ್ರೆ ಯೂಟ್ಯೂಬ್ ಅನ್ನೋದು ನಮ್ಮ ಚಾನಲ್ನೇ ಯಾರಿಗಾದ್ರೂ ಯೂಸ್ ಆಗುತ್ತೋ, ಯಾರು ಸರ್ಚ್ ಮಾಡ್ತಾ ಇದ್ದಾರೋ ಅವ್ರಿಗೆ ಪ್ರಮೋಟ್ ಮಾಡುತ್ತೆ. ಇವಾಗ ಜಿಗ್ಜಾಗ್ ವಿತ್ ಚೈನ್ ಸ್ಟಿಚ್ಗೆ ಶೇಪ್ಸು ನಾನು ಇಲ್ಲಿ ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ. ಫಸ್ಟು ಒಂದು ಸ್ಟ್ರೈಟ್ ಲೈನ್ ಸ್ಟಿಚ್ ಮಾಡಿ, ಆಮೇಲೆ ಈ ಥರ ವೇವ್ ಥರ ಬರುತ್ತಿಲ್ಲ, ಈ ಥರ ಬರೋದನ್ನೇ ನೀವು ಸ್ಟಿಚ್ ಮಾಡಿ. ನೆಕ್ಸ್ಟು ಒಂದು ಸರ್ಕಿಲ್ ಶೇಪು, ಒಂದು ಓವನ್ ಶೇಪು, ಒಂದು ಟ್ರೈಯಾಂಗಿಲು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಈಸಿಯಾಗಿರುತ್ತೆ. ನಾನು ಪ್ರಾಕ್ಟೀಸ್ ಮಾಡಿರೋ ಇಮೇಜ್ನು ನಿಮಗೆ ಪೋಸ್ಟ್ ಮಾಡ್ತೀನಿ ನೋಡಿ. ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನಮ್ಮ ವಿಡಿಯೋ ನೀವು ನೋಡಿರೋದಕ್ಕೆ ತುಂಬ ಧನ್ಯವಾದಗಳು. ವಾಚ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.